ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ಈ ಡ್ರಿಂಕ್ ತಗೋ. ಬೇಡ, ನಾನು ಕುಡಿಯಲ್ಲ. ಪ್ಲೀಸ್ ಒಂದ್ಸಲ ಟೇಸ್ಟ್ ಮಾಡು. ನನಗೆ ಅಭ್ಯಾಸ ಇಲ್ಲ ಅಂತ ಹೇಳಿದ್ನಲ್ಲ. ಭಾಗ್ಯ, ನನ್ನ ಬರ್ತ್ಡೇ, ನನ್ನ ಫ್ಯಾಮಿಲಿ ಫಂಕ್ಷನ್, ಇಲ್ಲಿ ಎಲ್ಲರೂ ಡ್ರಿಂಕ್ಸ್ ತಗೋಬೇಕಾದ್ರೆ ನೀನು ಸ್ವಲ್ಪ ತಗೋಬೇಕು, ಇಲ್ಲಾಂದ್ರೆ ಎಲ್ರಿಗೂ ಬೇಜಾರಾಗುತ್ತೆ. ಏನ್ ಹೇಳ್ತಿದ್ದೀರಾ ನೀವು? ನಿಮ್ಗೆಲ್ಲ ಡ್ರಿಂಕ್ಸ್ ಅಭ್ಯಾಸ ಇದ್ರೆ ನನ್ಗೂ ಇರ್ಬೇಕಾ? ಇಂಥದ್ದೆಲ್ಲ ನನ್ಗಿಷ್ಟ ಆಗಲ್ಲ. ಅಂದ್ರೆ ನನ್ನ ಮನೆಯವರೆಲ್ಲ ಕುಡುಕ್ರು ಅಂತ ಹೇಳ್ತಿದ್ಯಾ? ಹಾಗಂತ ನಾನ್ ಹೇಳಲಿಲ್ಲ. ನನ್ನ ಫ್ಯಾಮಿಲಿ ಅವ್ರಿಗೆ ಕುಡಿಯೋ ಅಭ್ಯಾಸ ಇದೆ ಅನ್ಕೊಂಡಿದ್ಯಾ? ಹಾಗಲ್ಲ. ಭಾಗ್ಯ, ನಿಂಗೆ ಗೊತ್ತಿಲ್ಲ, ನನ್ನ ಫ್ಯಾಮಿಲಿಲಿ ಯಾರಿಗೂ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇಲ್ಲ. ನಿಜ, ಇದು ಆಲ್ಕೋಹಾಲ್ ಅಲ್ಲ. ಮತ್ತು ನನ್ನ ಫ್ಯಾಮಿಲಿಯವ್ರ ಕೈಯಲ್ಲಿ ಇರೋದು ಯಾವುದು ಆಲ್ಕೋಹಾಲ್ ಅಲ್ಲ. ಜಸ್ಟ್ ಆ ಕಲರಲ್ಲಿರೋ ಒಂದು ಫ್ರೂಟ್ ಜ್ಯೂಸ್. ಈ ಹ್ಯಾಪಿ ಮೂಮೆಂಟ್ಸಲ್ಲಿ ಎಲ್ಲರೂ ಮಜವಾಗಿರ್ಲಿ ಅಂತ ಹೀಗೆ ಮಾಡಿರೋದಷ್ಟೆ. ಏನ್ ಹೇಳ್ತಿದ್ದೀರಾ? ಗೆಸ್ಟ್ ಯಾರಿಗೂ ಬೇಜಾರಾಗಬಾರ್ದು ಅಂತ ಈ ಜ್ಯೂಸ್ ಕುಡಿತೀವಷ್ಟೆ. ಬೇಕಾದ್ರೆ ನೀನು ಟೇಸ್ಟ್ ಮಾಡು, ನಿನಗೆ ಗೊತ್ತಾಗುತ್ತೆ. ಹೌದು, ಇದು ಫ್ರೂಟ್ ಜ್ಯೂಸೇ. ಈಗ ಅರ್ಥ ಆಯ್ತಾ ಇದು ಡ್ರಿಂಕ್ಸ್ ಅಲ್ಲ ಅಂತ? ಫ್ಯಾಮಿಲಿ ಪಾರ್ಟಿ ನಡೀತಿರ್ಬೇಕಾದ್ರೆ ಗೆಸ್ಟ್ಗೆ ಯಾವ ಡ್ರಿಂಕ್ ಕೊಡಬೇಕು, ನಮಗೆ ಯಾವ್ದು ಕೊಡಬೇಕು ಅಂತ ನಮ್ಮ ವೇಟ್ರೆಸ್ಗೆ ಚೆನ್ನಾಗಿ ಗೊತ್ತು. ಅದನ್ನೇ ನಿನಗೂ ಕೊಟ್ಟಿದ್ದು. ಇದು ಗೊತ್ತಿಲ್ಲದೆ ನೀನು ಅಪಾರ್ಥ ಮಾಡ್ಕೊಂಡೆ. ಸಾರಿ. ಎಲ್ರೂ ಜೊತೆ ಏನೋ ಒಂದು ಕುಡಿತಿರೋ ಹಾಗೆ ನೀನು ಆಕ್ಟ್ ಮಾಡಿದ್ರೆ ಆಗೋಯ್ತಲ್ವಾ? ನಷ್ಟ ಏನಿದೆ ಹೇಳು? ಸಾರಿ ಹೇಳ್ದೆ ಅಲ್ವಾ? ಈ ಥರ ಅಪಾರ್ಥ ಮದುವೆಗೆ ಮೊದಲೇ ಬರಬೇಕು. ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಮದುವೆ ಆದ್ಮೇಲಾದ್ರೆ ತುಂಬಾ ಕಷ್ಟ. ಭಾಗ್ಯ, ಇವತ್ತಿಂದ ನಮ್ಮ ಲೈಫಲ್ಲಿ ಹೊಸ ಪಯಣ ಶುರುವಾದಂಗೆ. ಎಂಜಾಯ್ ಯೋರ್ ಡ್ರಿಂಕ್. ತಾತ ಯಾವಾಗ್ಲೂ ಹೇಳ್ತಿದ್ರು, ನನ್ನ ಅರ್ಥ ಮಾಡ್ಕೊಂಡು ನನ್ನ ಜೊತೆನೇ ಇದ್ದು ನನ್ನ ಚೆನ್ನಾಗಿ ನೋಡ್ಕೊಳ್ಳೋ ವ್ಯಕ್ತಿ ಸಿಕ್ಕಿದ್ರೆ ಬಿಟ್ಕೊಡ್ಬಾರ್ದು ಅಂತ. ಆ ವ್ಯಕ್ತಿ ಸಿಕ್ಕಿದ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.